ಅವತ್ತು ಇಲ್ಲಿ ಬಂದಾಗ ತುಂಬ ಹತ್ಕೊಂಡು ಬಂದಿದ್ವಿ. ಆದರೆ ಇವಾಗ ರಾಯರ ಕೃಪೆನ ನಗ್ನಗ್ತಾ ಹೋಗ್ತಾ ಇದೀವಿ ಸರ್. ಎಲ್ಲರಿಗೂ ಒಳ್ಳೇದಾಗಲಿ, ಆ ರಾಯರ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ನಿಜ ಸರ್, ತುಂಬ ಆ ಥರ ಇತ್ತು ಸರ್ ಸಮಸ್ಯೆ. ಅದು ಅನ್ಕೊಳ್ದೆ ಆಗೋಯ್ತಲ್ಲ. ಆ ಥರ ಸಮಸ್ಯೆಗೆ ನಮ್ಗೆ ಎಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ನನ್ನ ತಂಗಿ ಅವಳು ತೋರಿಸಿದ ದಾರಿಯಿಂದ ನಾವು ಇಲ್ಲಿ ಬಂದ್ವಿ ಸರ್. ನಮಗಿಲ್ಲಿ ನನ್ನ ಅಷ್ಟಕ್ಕೂ ರಾಯರನ್ನ ನಂಬ್ತಾ ಇರಲಿಲ್ಲ ಸರ್. ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಆ ಥರ ಭಕ್ತಿನೂ ಇರಲಿಲ್ಲ. ಆದರೂ ನಾನು ಅವಳ ಕೃಪೆಯಿಂದ ಅವಳಿಂದನೇ ಇಲ್ಲಿ ಬಂದೆ. ಮತ್ತು ರಾಯರನ್ನ ನಂಬೋದನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಇವಾಗ ವಾರ ವಾರ ರಾಯರ ಫೋಟೋ ಇಟ್ಟು ರಾಯರನ್ನ ನೆನೆಸ್ಕೊಂಡು ನಾವು ಕಾಲ ಕಳಿತಿದ್ದೀವಿ ಸರ್. ಆಗಿದೆ ಸರ್, ಮಕ್ಳಿಗೂ ವಿದ್ಯಾಭ್ಯಾಸ ಚೆನ್ನಾಗಿದೆ. ಮತ್ತು ನಮ್ಮ ಹಸ್ಬೆಂಡ್ಗೆ ಹೆಲ್ತ್ ಇಶ್ಯೂಸ್ ಇತ್ತು, ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸರ್. ನೆಕ್ಸ್ಟ್ ಮಂತ್ಗೆ 1 ಇಯರ್ ಆಗುತ್ತೆ. ನಾವು ಅಂದ್ಕೊಂಡೇ ಇರಲಿಲ್ಲ ಸರ್, ಅಷ್ಟು ಚೆನ್ನಾಗಿದೆ ಇವಾಗ. ಏನು ಅಂದ್ಕೊಂಡು ಬಂದಿದ್ವಿ ಅದಾಗಿದೆ ಸರ್. ನನಗಿಲ್ಲಿ ಅಡ್ರೆಸ್ ಗೊತ್ತಿರಲಿಲ್ಲ. ನಮ್ಮ ಸಿಸ್ಟರ್ ಒಬ್ಬರಿದ್ರು, ಅವ್ರ ದಯೆಯಿಂದ ಇಲ್ಲಿ ಬಂದಮೇಲೆ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಸರ್ ತುಂಬ. ಆದರೂ ರಾಯರ ಕೃಪೆಯಿಂದ ಇವಾಗ ಆರಾಮಾಗಿದ್ದೀವಿ ಸರ್. ನಾವೆಲ್ಲ ತುಂಬ ಖುಷಿಯಾಗಿದೆ. ಇಲ್ಲಿ ಮತ್ತೆ ಅದು ಮುಗೀತು, ಅದಕ್ಕೆ ಇವತ್ತು ಲಾಸ್ಟ್ ಡೇ ಇತ್ತಲ್ಲ, ಹೋಮ ಮಾಡಿಸಿದ್ವಿ ಸರ್. ತುಂಬ ಖುಷಿಯಾಗಿದ್ದೀವಿ ಸರ್. ಎಲ್ಲರಿಗೂ ರಾಯರ ಭಕ್ತಿ ಹೀಗೆ ಇರಲಿ. ನಮಗಂತೂ ರಾಯರು ಒಳ್ದಿದ್ದಾರೆ, ಎಲ್ಲರಿಗೂ ಒಲಿತಾರೆ ಅಂತ ನಾವು ಆಶಿಸ್ತಾ ಇದ್ದೀವಿ ಸರ್. ಕಠಿಣ ಕ್ರಮಗಳು ಅಂದರೆ ರಾಯರನ್ನ ನಂಬ್ಕೊಂಡು ಬಂದರೆ ಎಲ್ಲ ಆಗುತ್ತೆ ಸರ್. ಏನು ಅನಿಸಲ್ಲ ನಮಗೆ. ಅಷ್ಟು ನಾವು ಕಟ್ಟುವಾಗ ಹೇಗೆ ಮನೆ ಪರಿಸ್ಥಿತಿ ದೂರದಿಂದ ಬರ್ತಾ ಇದ್ವಲ್ಲ, ನಾವು ಚಾಮರಾಜಪೇಟೆಯಲ್ಲಿರೋದು, ಇಷ್ಟು ದೂರ ಹೇಗೆ